ಏನು ಮಾಡ್ಕೋತಾ ಇದ್ದೀನಿ. ನಮ್ಮ ಮಕ್ಕಳಿಗೆ ಭಗವಂತ ಯಾವುದೇ ರೀತಿಯ ತೊಂದರೆಯನ್ನು, ಯಾವುದೇ ರೀತಿಯ ಅಪಘಾತ ಆಗಲಿ, ಯಾವುದೇ ರೀತಿಯ ಒಂದು ಅನಾಹುತ ಆಗಬಾರ್ದು ಅಂತೇಳಿ ಮೊದಲು ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ವಿಜಯಪುರ ನಗರದ ಶಿಕ್ಷಕ ಬಾಂಧವರೇ, ಅದೇ ರೀತಿ ಎಲ್ಲ SDMCಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಸದಸ್ಯರೇ, ಎಲ್ಲ ವಿಜಯಪುರ ನಗರದ ನಮ್ಮ ಈ ಪಾಲಕರೇ, ಎಲ್ಲರಿಗೂ ನಾನು ಇಂದಿನ ದಿವಸ ಶುಭಾಶಯಗಳನ್ನು ಸಲ್ಲಿಸಿ, ಬಹುಶಃ ಇಂಥ ಒಂದು ಅಭೂತಪೂರ್ವದಂಥ ಕಾರ್ಯಕ್ರಮವನ್ನು ನಮ್ಮ ವಿಜಯಪುರದ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಭಾಳ ಚೆನ್ನಾಗಿ ಒತ್ತು ಹೇಳಿದ್ರು. ಸುರಕ್ಷತೆ ಅನ್ನುವಂಥದ್ದು ಎಲ್ಲದಕ್ಕಿದೆ, ಆದರೆ ನಮ್ಮ ಮಕ್ಕಳಿಗೆ ಏನಾದರೂ ಆದಾಗ, ಅದರಲ್ಲಿ ವಿಶೇಷವಾಗಿ ಪ್ರಾಥಮಿಕ ಶಾಲೆಗಳಲ್ಲಿ, ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಲ ಜನಾಂಗದ ಬಡ ಮಕ್ಕಳು ಕಲಿಯುವಂಥ ಶಾಲೆಗಳ ಮಕ್ಕಳಿಗೆ ಏನಾದರೂ ಅನಾಹುತ ಆದರೆ ತಂದೆ ತಾಯಿಗಳಿಗೆ ಭಾಳ ದೊಡ್ಡ ಒಂದು ಕತ್ತಲು ಆವರಿಸಿಬಿಡ್ತದೆ, ಅವರ ಭವಿಷ್ಯ ಮೊಟಕಾಗ್ತದೆ. ಆ ಕಾರಣದಿಂದ ಆ ಕುಟುಂಬ ನಲಿಗೆ ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ಅಂಥ ಅನಾಹುತ ಆಗಬಾರ್ದು. ಆದರೆ ಒಂದು ರೀತಿ ಸಹಾಯಕವಾಗಿ ಈ ಒಂದು ವಿಮಾ, ಎಲ್ಲರಲ್ಲಿಯೂ ವಿಮೆ ಇದೆ. ಒಂದು ನಿರ್ಜೀವ ವಸ್ತುಗೂ ಇವತ್ತು ವಿಮೆ ಇರೋದರಿಂದ ನಮ್ಮ ಮಕ್ಕಳಿಗೆ ಇದನ್ನು ಕೊಡಿಸ್ಬೇಕಂತೇಳಿ ನನಗೆ ಗಮನಕ್ಕೆ ತೊಗೊಂಡು ಬಂದವರೇ ನಮ್ಮ BO ತಳವಾರ್ ಅವರು. ಭಾಳ ಒಳ್ಳೆಯ ಕೆಲಸ ವಿಜಯಪುರ ನಗರದ ಶಿಕ್ಷಣದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ಧಾರ್ಮಿಕ ಗುರುಗಳು ಎಲ್ಲರೂ ಕೂಡಿ ಸಮಾಜಮುಖಿ ಕೆಲಸ ಮಾಡುವಂಥ ಜವಾಬ್ದಾರಿ ಹೊಂದದಂಥ ನಾವು ಇವತ್ತು ಶಿಕ್ಷಕರು ತಮ್ಮ ಶಿಕ್ಷಣವನ್ನು ಕಲಿಸುವಂಥ, ದಾನ ಮಾಡುವಂಥ ಕೆಲಸ ಮಾಡಿದ್ರೆ, ಅಧಿಕಾರಿಗಳು ಪ್ರಾಮಾಣಿಕವಾಗಿ ಬಡ ಮಕ್ಕಳಿಗೆ ನೋಡಿ. ಇವತ್ತು ಇಂಥ ಒಂದು ವಿಚಾರ ನಮಗೂ ಗೊತ್ತಿರಲಿಲ್ಲ. ಏನೊಂದು ಘಟನೆ, 2 ಘಟನೆ ಅದು ವಿಜಯಪುರದಲ್ಲಿ. ಅವಾಗ ನಮ್ಮ BO ನನ್ನ ಗಮನಕ್ಕೆ ತೊಗೊಂಡು ಬಂದರು. ಸರ್, ಹಿಂಗೆಲ್ಲ ನಾವು ಸುಮಾರು ಇಡೀ ನಗರದ ಎಲ್ಲ ಏನು ಮಕ್ಕಳಿಗೆ ಒಂದು ವಿಮೆ ಯೋಜನೆ ಮಾಡಿದ್ರೆ, ಯಾವುದಾದ್ರೂ ಅಪಘಾತ ಅಥವಾ ಯಾವುದಾದ್ರೂ ಕಾರಣಗಳಿಂದ ಆ ಮಗು ಏನಾದರೂ ಏನೋ ಇವತ್ತು ಮರಣ ಹೊಂದಿದರೆ ಆ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ವಿಮೆಯನ್ನು ಮಾಡುವಂಥದ್ದು. ಅಂಗವಿಕಲ ಯಾವುದಾದ್ರೂ ಭಾಳ ದೊಡ್ಡ ಪೆಟ್ಟು ಆದರೆ 1 ಲಕ್ಷ ರೂಪಾಯಿವರೆಗೆ ವಿಮೆ ಮಾಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಮಾಡಬೇಕಂದಾಗ, ನಾನು ನಮ್ಮ ಸಿದ್ಧಶ್ರೀ ಸೌಹಾರ್ದ ಸಹಕಾರಿಯಿಂದ ಈ ಪ್ರತಿ ವರ್ಷ ವಿಜಯಪುರ ನಗರದ, ಅದು ನಾಗಠಾಣ ಕ್ಷೇತ್ರ ಇರಲಿ, ವಿಜಯಪುರ ನಗರ ಮತಕ್ಷೇತ್ರ ಇರಲಿ, ವಿಜಯಪುರ ಸಿಟಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ವಿಜಯಪುರ ನಗರ, ಅದನ್ನು ಸಂಪೂರ್ಣವಾಗಿ ಮುಂದೆ ಈ ವರ್ಷದಿಂದ ಪ್ರತಿ ವರ್ಷ ಗುಂಪು ವಿಮೆಯನ್ನು ನಮ್ಮ ಸಿದ್ಧಶ್ರೀ ಸೌಹಾರ್ದ ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇಂಥ ಒಂದು ಗುಂಪು ವಿಮೆಯನ್ನು ಇವತ್ತು ಕೊಡಲಿಕ್ಕೆ ಸಾಧ್ಯ ಮಾಡಲಿಕ್ಕೆ ಅವ್ರ ಕಾರಣಕರ್ತರು. ಈ ರೀತಿ ಇವತ್ತು ಇನ್ನೊಂದು ಬೇಡಿಕೆ ಬಂತು. ಏನಪ್ಪ ಅಂದ್ರೆ, ಅನುದಾನ ಸಹಿತ ಇರುವಂಥ ಮಕ್ಕಳಲ್ಲಿಯೂ ಸಹ ಬಡವರು ಇರ್ತಾರೆ, ಅವ್ರಿಗೂ ಒಂದು ಸುರಕ್ಷತೆ ಬೇಕು ಅವ್ರ ಕುಟುಂಬಕ್ಕೆ ಅಂತೇಳಿ ಅವರು ಸುಮಾರು 8,504 ಮಕ್ಕಳು ಇವತ್ತು ಅನುದಾನ ಸಹಿತ ಇದರಲ್ಲಿ ಕಲಿತಾ ಇದ್ದಾರೆ ಅನ್ನೋಂಥ ಗಮನಕ್ಕೆ ತೊಗೊಂಡು ಬಂದರು. ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ, ವಿಜಯಪುರ ನಗರದ 35 ವಾರ್ಡ್ಗಳಲ್ಲಿ ಎಷ್ಟು ಅನುದಾನ ಸಹಿತ ಅದಾವು, ಎಷ್ಟು ಅನುದಾನ ರಹಿತ ಅದಾವು, ಅವರು ಸಹ ನಾವು ಗುಂಪು ವಿಮೆಯಲ್ಲಿ ಇವತ್ತು ಸೇರಿಸ್ತೀವಿ. ಅಂದರೆ ಸುಮಾರು ಇದೊಂದು 30,000 ಮಕ್ಕಳಾಗ್ಬೋದು ಅಂದಾಜು. ಯಾಕಂದರೆ 15,000 ಒಂದು 8,500 ಅನುದಾನ ಸಹಿತ, ಅನುದಾನ ರಹಿತ ಇರುವಂಥ ಎಲ್ಲ ಸಂಸ್ಥೆಗಳು ಕುಡಿದ್ರೆ ಕನಿಷ್ಠ ಒಂದು 30,000 ಸಮೀಪ ಬರ್ಬೋದು. ಆ ಪೂರ್ಣ ಗುಂಪು ವಿಮೆ ಯೋಜನೆಯನ್ನು
ಸಿದ್ಧಸಿರಿ ಸೌಹಾರ್ದದಿಂದ ನಾವು ಮಾಡ್ತೀವಿ ಅಂತ ಮಾತನ್ನು ಹೇಳಿ, ಈ ರೀತಿ ಒಂದು ಸುರಕ್ಷತೆ ನಮ್ಮ ಮಕ್ಕಳಿಗೆ ಕೊಡೋದ್ರ ಜೊತೆಗೆ ಯಾರು ವಿಜಯಪುರ ಜಿಲ್ಲೆ ಆಗಲಿ ಕರ್ನಾಟಕದಲ್ಲಿ 10 ರ್ಯಾಂಕ್ಗಳಲ್ಲಿ ರಾಜ್ಯದಲ್ಲಿ ಯಾರು 10 ರ್ಯಾಂಕ್ ಒಳಗೆ ಬರ್ತಾರೆ ಮತ್ತು ವಿಜಯಪುರ ಜಿಲ್ಲೆಗೆ ಯಾರು ಪ್ರಥಮ ಬರ್ತಾರೆ ಮತ್ತು ವಿಜಯಪುರ ಜಿಲ್ಲೆಯ ಯಾವ್ಯಾವ ತಾಲೂಕಿನಲ್ಲಿ ಪ್ರಥಮ ಬರ್ತಾರೆ ಆ ಪ್ರಥಮ ಬರುವಂಥ SSLC ಮಕ್ಕಳಿಗೆ ಸಿದ್ಧಸಿರಿ ಸೌಹಾರ್ದದಿಂದ ಲ್ಯಾಪ್ಟಾಪ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಈ ವರ್ಷ ನಾವು ಮಾಡ್ತೀವಿ. ಅದಕ್ಕೆ ನಾವು ಎಲ್ಲ ಶಿಕ್ಷಕರು ನಮ್ಮ ಮಕ್ಕಳಲ್ಲಿ ವಿನಂತಿ ಮಾಡ್ಕೋದೇನೆಂದರೆ, ಈ ಸಲ ವಿಜಯಪುರ ಜಿಲ್ಲೆ SSLCಯಲ್ಲಿ ಇಡೀ ಕರ್ನಾಟಕಕ್ಕೆ ಮೊದಲನೇ ರ್ಯಾಂಕ್ ಪಡೆಯುವಂಥ ಒಂದು ಕೆಲಸ ನಾವು ಎಲ್ಲರೂ ಆಗಬೇಕಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಭಾಳ ಸಂತೋಷ ಆಗಿದೆ. ನಾವು ಇವತ್ತು ನಮ್ಮ ಮಕ್ಕಳಿಗೆ ಒಂದು ಸುರಕ್ಷತೆ, ನಮ್ಮ ಪಾಲಕರಿಗೆ ಸುರಕ್ಷತೆ ಕೊಡೋ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಿನಿಂದ ನಮ್ಮೆಲ್ಲ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು, ಜಿಲ್ಲಾ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳು, ಪೊಲೀಸ್ ಇಲಾಖೆದವರು, ಶಿಕ್ಷಣ ಇಲಾಖೆದವರು, ಎಲ್ಲ ಇಲಾಖೆಯ ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದರಿಂದ ಇಂಥ ಒಂದು ಒಳ್ಳೆಯ ಕೆಲಸ. ಅದರಲ್ಲಿ ವಿಶೇಷವಾಗಿ ನಮ್ಮ ವಿಠ್ಠಲ್ ಕಟಕದೊಂಡವರು, ನಾನು ವಿಠ್ಠಲ್ ಕಟಕದೊಂಡವರು ಯಾವಾಗಲೂ ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡೋರು. ರಾಜಕೀಯ ಪಕ್ಷ ಬೇರೆ, ಆದರೆ ಈ ಜಿಲ್ಲೆಯ ಜನರಿಗೆ ಒಳ್ಳೆಯದಾಗುವಂಥದ್ದು ಏನೇ ಇದ್ದರೂ ಅವರು ನಾವು ಕೂಡಿ ಸುಮಾರು 30-35 ವರ್ಷದಿಂದ ಕೆಲಸ ಮಾಡೋದಂಥವ್ರು. ಕಾರಣಾಂತರದಿಂದ ಅವ್ರು ಬೇರೆ ಪಕ್ಷದಲ್ಲಿ ಇರ್ಬೋದು, ಆದರೆ ಯಾವಾಗಲೂ ಅವ್ರ ಸಲುವಾಗಿ ನಮ್ಮ ಹೃದಯ ಮಿಡಿತದೆ, ನಮ್ಮ ಸಲುವಾಗಿ ಅವರ ಹೃದಯದಲ್ಲಿ ಯಾವಾಗಲೂ ಒಂದು ಸ್ಥಾನ ಇದೆ. ಯಾಕಪ್ಪ ಅಂದರೆ ಅಭಿವೃದ್ಧಿ ಮಾಡುವಂಥ ಜನಪ್ರತಿನಿಧಿಗಳು ಈ ದೇಶಕ್ಕೆ ರಾಜ್ಯಕ್ಕೆ ಬೇಕು. ಇವತ್ತು ನೋಡಿ ವಿಜಯಪುರ ಎಲ್ಲ ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ. ಇವತ್ತು ನಮ್ಮದು ಒಳ್ಳೆಯ ಗಾಳಿ ಇರುವಂಥ ನಗರ, ಇಡೀ ದೇಶದಲ್ಲಿ 3ನೇ ಸ್ಥಾನದಲ್ಲಿ ಇವತ್ತು ವಿಜಯಪುರ ನಗರ ಎದ್ದು ನಿಂತಿದೆ. ಇವತ್ತು 10th ಮೊದಲೆಲ್ಲ ನಮ್ಮ ರಿಸಲ್ಟು 10th PU2 ಹೆಂಗಿರ್ತಿತ್ತಂದ್ರೆ ಕಡಿದಿಂದ ನಾವು ಮ್ಯಾಗ ನೋಡ್ಕೊತ ಹೋಗ್ಬೇಕಾಗ್ತಿತ್ತು. ಈಗ ವಿಜಯಪುರ ಜಿಲ್ಲೆ ಹೆಂಗಾಗಿದೆ ಅಂದರೆ ಮ್ಯಾಗಿನಿಂದ ತೆಳಗಿನವರೆಗೆ 8ನೇ ರ್ಯಾಂಕ್ನಾಗ ನಾವು ಒದೀವನ ಅಂತ ನೋಡಲಿಕ್ಕೆ ಕಾರಣ ಏನಂದರೆ ನಮ್ಮ ಶಿಕ್ಷಕರು, ನಮ್ಮ ಅಧಿಕಾರಿಗಳು, ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಪೇರೆಂಟು ಪಾಲಕರು ಸಹ ಇವತ್ತು ಭಾಳ ಜಾಗೃತರಾಗಿದ್ದಾರೆ. ತಮ್ಗೆ ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕು, ಮಕ್ಕಳಿಗೆ ಒಳ್ಳೆಯ ನಾಗರಿಕಾಗಿ ಬೆಳೀಲಿಕ್ಕೆ ನಾ ಇಷ್ಟೇ ವಿನಂತಿ ಮಾಡ್ಕೊತೀನಿ ಪಾಲಕರಿಗೆ. ಮಕ್ಕಳ ಬಗ್ಗೆ ಜಾಗೃತಿ ಇರ್ರಿ. ರಸ್ತೆ ಮೇಲೆ ಬೇರೆ ಅಲ್ಲಿ ಇಲ್ಲಿ ಅಡ್ಡಾಡಲಿಕ್ಕೆ ಅವ್ರನ್ನ ಒಬ್ಬರಟ್ಟಿಯಾಗಿ ಬಿಡಬೇಡಿ. ಆ ಬಿಟ್ಟಿದ್ದ ಪರಿಣಾಮದಿಂದಲೇ ನಮ್ಮ ಏನು STP ಇದೆ ಅಲಿಯಾಬಾದ್ ಹತ್ರ ಸುಮಾರು 3 ಮಕ್ಕಳು ಇವತ್ತು ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ. ನೋಡ್ರಿ ಇವತ್ತು ಏನಾಗಿದೆ ಅಂದರೆ ಒಂದು ಕುಟುಂಬದಾಗ 2 ಮಕ್ಕಳಿಗಿಂತ ಹೆಚ್ಚು ಯಾರೂ ಈಗ ಹಡಿದೇ ಇಲ್ಲ. ಹಿಂಗಾಗಿ ಒಂದು ಮಗುವನ್ನೇನಾರು ಕಳ್ಕೊಂಡ್ರೆ ಆ ಇಡೀ ಮನೆ ದೀಪನ ಹೋಗ್ತದೆ. ಅದಕ್ಕೆ ತಂದೆ ತಾಯಂದಿರಾಗಲಿ ಶಿಕ್ಷಕರಾಗಲಿ ಭಾಳ ಜಾಗರೂಕತೆಯಿಂದ ಮಕ್ಕಳಿಗೆ ಯಾವುದೇ ರೀತಿ ಅನಾಹುತ ಆಗದ ರೀತಿಯಲ್ಲಿ ಇವತ್ತು ನಮ್ಮ ಪಾಲಕರು, ನಮ್ಮ ಶಿಕ್ಷಕರು ಎಲ್ಲೇ ಮಕ್ಕಳನ್ನ ಯಾವಾಗಲೂ ಯಾವುದೇ ಮಕ್ಕಳು ಹಾದಿ ಬಿಟ್ಟು ಎಲ್ಲೋ ಕಾಣಿಸಿದ್ರಂದರೆ ನಾವು ಯಾರೇ ಜವಾಬ್ದಾರಿತ ನಾಗರಿಕರಾಗಿ ಅವ್ರನ್ನ ಕರೆದು ಕೂಡಿಸಿ ಅವ್ರ ಮನೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿದಾಗ ಇವತ್ತು ನಮ್ಮ ಜವಾಬ್ದಾರಿಯು ಸಹ ಇದೆ. ಯಾಕಂದರೆ ಒಂದು ಕುಟುಂಬದ ಒಂದು ಕುಡಿ ಏನಾದರೂ ಆದರೆ ಆ ಕುಟುಂಬನೇ ಪೂರ್ತಿ ನಾಶ ಆಗ್ತದೆ. ಅದಕ್ಕೆ ನಾವು ವಿನಂತಿ ಮಾಡ್ಕೊತೀನಿ, ನಮ್ಮ ಮಕ್ಕಳಿಗೆ ಏನೂ ಆಗೋದು ಬೇಡ, ಇನ್ನೂ ಏನೇನು ಪ್ರೋತ್ಸಾಹಗಳು ಕೊಡಬೇಕಾಗಿದೆ. ಇವಾಗ ಸರ್ಕಾರಿ ಪ್ರಾಥಮಿಕ ಶಾಲೆಗಳಂದರೆ ಬಡವರು ಮಕ್ಕಳು ಕಲಿಯುವಂಥ ಶಾಲೆ, ಅಲ್ಲೂ ಇನ್ನೂ ಮುಂದಿನ ದಿವಸಗಳಲ್ಲಿ ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ನಾನು ವಿಠ್ಠಲ್ ಕಟಕದೊಂಡವರು ಕೂಡಿ ವಿಜಯಪುರ ನಗರದ 35 ವಾರ್ಡ್ನಲ್ಲಿ ಜಾತಿ ಮತ ಪಂಥ ಅಲ್ಲಾರ್ದೇ ನಮ್ಮ ದೇಶದ ಭವಿಷ್ಯದ ನಾಯಕರನ್ನು ತಯಾರು ಮಾಡುವಂಥ ಶಾಲೆಗಳನ್ನು ಇವತ್ತು ಭಾಳ ಒಳ್ಳೆಯ ಕಟ್ಟಡಗಳಾಗಿವೆ. ವಿಜಯಪುರದಲ್ಲಿ ಇನ್ನೂ ಕಟ್ಟಡಗಳು ಆಗಬೇಕಾಗಿವೆ. ಆ ಕಟ್ಟಡಗಳಿಗೆ ಸಾಕಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಹಿಂದೆ ವಿವೇಕ ಯೋಜನೆಯಲ್ಲಿ ಇಡೀ ಕರ್ನಾಟಕದಲ್ಲಿ ನಮ್ಮ ಹಿಂದಿನ ಶಿಕ್ಷಣ ಸಚಿವರೇನಿದ್ರಲ್ಲ ಅವರು ನಮಗೆ ಹೆಚ್ಚು ಕಟ್ಟಡಗಳನ್ನು ಕೊಟ್ಟು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿವೇಕ ಯೋಜನೆಯಲ್ಲಿ ಶಾಲೆ ಕಟ್ಟಡ ಆಗಿದ್ದರೆ ಅದು ವಿಜಯಪುರ ನಗರ ಅಂತ ಇವತ್ತು ನಾ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ರೀತಿ
ಕಾರ್ಯಕ್ರಮ ಯಶಸ್ವಿಯಾಗಿದೆ. ತಾವೆಲ್ಲ ಮಕ್ಕಳು ಅಲ್ಪೋಪಹಾರ ಸ್ವೀಕಾರ ಮಾಡಿ ಶಾಂತ ರೀತಿಯಿಂದ ತಮ್ಮ ತಮ್ಮನಿಗೆ ಸುರಕ್ಷಿತವಾಗಿ ತೆರಳಿ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ.